ಸ್ನೇಹಿತರೆ, ಕಾಲ ಬದಲಾಗ್ತಾ ಇದೆ. ಜೊತೆಗೆ ಆಲೋಚನೆಗಳು, ತಾಂತ್ರಿಕತೆ, ವಿನ್ಯಾಸಗಳು ಮತ್ತು ಕನಸುಗಳು ಎಲ್ಲ ಡೇ ಬೈ ಡೇ ಬದಲಾಗ್ತಾನೇ ಇದೆ. ಏಕೆಂದರೆ ಇದು ಕಾಂಪಿಟೇಷನ್ ಯುಗ ಅಲ್ವಾ. ಒಂದು ಸಣ್ಣ ಮನೆ ನಿರ್ಮಾಣ ಮಾಡಬೇಕು ಅಂತಂದ್ರೂ ಟೆಕ್ನಾಲಜಿಗಳಾಗ್ಬೋದು, ಹೊಸ ಹೊಸ ವಿನ್ಯಾಸಗಳಾಗ್ಬೋದು ಡೇ ಬೈ ಡೇ ಜನಪ್ರಿಯ ಆಗ್ತಾನೇ ಇದೆ. ನಮ್ಮ ಕಡಿಮೆ ಬಜೆಟ್ಟು ಮತ್ತು ಕಡಿಮೆ ಸ್ಥಳದ ಅನುಕೂಲಕ್ಕೆ ತಕ್ಕಂತೆ ಹೊಸ ಹೊಸ ವಿನ್ಯಾಸಗಳ ಆಯ್ಕೆ ನಮಗೆ ಸಿಗ್ತಾ ಇದೆ. ನಾನು ಇವತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಇಲ್ಲಿ ನಿಮ್ಮ ಸಹಕಾರ ತುಂಬ ಮುಖ್ಯ. ಅದು ಎಲ್ಲರನ್ನ ತಲುಪೋಕ್ಕೋಸ್ಕರ ಮತ್ತು ಹೊಸ ವಿಚಾರ ಹುಟ್ಟೋಕ್ಕೋಸ್ಕರ. ಬನ್ನಿ ಶುರು ಮಾಡೋಣ. ಮನೆ ವಿಚಾರದಲ್ಲಿ ಏನೇನು ಹೊಸ ವಿನ್ಯಾಸಗಳಿದೆ ಮತ್ತು ಅದು ಯಾವ ಟೈಪ್ ಆದ ಮನೆಗಳು ನಿಮ್ಗೆ ಸೂಟ್ ಆಗುತ್ತೆ ಅದನ್ನೆಲ್ಲ ತಿಳಿಯೋಣ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಯಾವ ರೀತಿ ಮನೆ ಇಷ್ಟ ಆಯಿತು, ಡ್ರೀಮ್ ಹೌಸ್ ಯಾವುದು, ಇದನ್ನ ನೀವು ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಮಾರ್ಕೆಟ್ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ವಿನ್ಯಾಸಗಳು ಮತ್ತು ಕನ್ಸ್ಟ್ರಕ್ಷನ್ಗಳು ಬಂದಿದೆ. ನಾನಿವತ್ತು ಅದೇ ರೀತಿ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು 15 ಥರದ ಡಿಫ್ರೆಂಟ್ ಟೈಪ್ ಆಫ್ ಮನೆಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀನಿ. ಆ ಯಾವ್ಯಾವ ಡಿಸೈನ್ಸ್ಗಳು, ಫಸ್ಟ್ ಆ ಡಿಸೈನ್ ಯಾವುದು ಅಂತ ಹೇಳ್ತೀನಿ. ಮೊದಲೇದಾಗಿ ಬರೋದು ಮಿನಿಮಲಿಸ್ಟ್ ಡಿಸೈನ್ಸ್ ಅಂತ ಹೇಳ್ತೀವಿ. ನಂತರ ಕಂಟೈನರ್ ಹೌಸಸ್ ಅಂತ, ನಂತರ ಸೆಮಿ ಪರ್ಮನೆಂಟ್ ಹೌಸಸ್, ಅಪಾರ್ಟ್ಮೆಂಟ್, ಇಂಡಿಪೆಂಡೆಂಟ್ ಆರ್ ಬಂಗ್ಲೋ ಹೌಸಸ್, ರೋ ಹೌಸಸ್, ಡ್ಯೂಪ್ಲೆಕ್ಸ್ ಮತ್ತು ಸ್ಪ್ಲಿಟೆಡ್ ಹೌಸಸ್, ವಿಲ್ಲಾ ಹೌಸಸ್, ಫಾರ್ಮ್ ಹೌಸ್, ಟ್ರೆಡಿಷನಲ್ ಹೌಸಸ್, ಸ್ಟಿಲ್ಟ್ ಆರ್ ರೈಸ್ಡ್ ಹೌಸಸ್ ಅಂತ ಹೇಳ್ತೀವಿ. ಫ್ರೀ ಫ್ಯಾಬ್ರಿಕೇಶನ್ಸ್ ಅಂದರೆ ಮಾಡ್ಯುಲರ್ ಹೌಸಸ್ ಅಂತ ಹೇಳ್ತೀವಿ. ನಂತರ ಈಗ ಹೊಸ ಟೆಕ್ನಾಲಜಿ ಇರುವಂತಹ 3D ಪ್ರಿಂಟೆಡ್ ಹೌಸಸ್ ಅಂತ ಬಂದಿದೆ. ಇಕೋ ಫ್ರೆಂಡ್ಲಿ ಆರ್ ಸಸ್ಟೈನಬಲ್ ಹೌಸಸ್ ಅಂತ ಹೇಳ್ತೀವಿ. ಕಡೆಯದಾಗಿ ಬರೋದು ವುಡನ್ ಹೌಸಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಈ ಎಲ್ಲ ಮನೆಗಳ ಬಗ್ಗೆ ಒಂದು ಪುಟ್ಟದ ವಿವರಣೆ ಕೊಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದು ಮನೆ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ಈಗ ಮೊದಲನೇದಾಗಿ ಬರೋದೇ ಮಿನಿಮಲಿಸ್ಟ್ ಡಿಸೈನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮಿನಿಮಲಿಸ್ಟ್ ಡಿಸೈನ್ಸ್ ಅಂತಂದರೆ ಡೆಕೋರೇಷನ್ ಕಡಿಮೆ, ಫಂಕ್ಷನ್ ಜಾಸ್ತಿ ಅಂತ. ಹಾಗಂದ್ರೆ ಏನು? ಇಲ್ಲಿ ಅಗತ್ಯವಾಗಿರುವಂತಹ ಗೋಡೆಗಳನ್ನ ಮಾತ್ರ ಉಳಿಸ್ಕೊಂಡು ಅನವಶ್ಯಕವಾಗಿರೋದನ್ನ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟ್ರೈಟ್ ಲೈನ್ಸ್, ಲೈಟ್ ಕಲರ್ಸ್, ವೈಟ್ ವಾಲ್ಸ್, ಬಿಗ್ ವಿಂಡೋಸ್, ಸಿಂಪಲ್ ಫರ್ನಿಚರ್ಸ್ಗಳೇ ಹೈಲೈಟ್ ಆಗಿರುತ್ತೆ. ಮನೆಗೆ ಎಂಟ್ರಿ ಆದರೆ ಕಾಮ್ ಫೀಲ್ ಬರುತ್ತೆ ಇಲ್ಲಿ. ಇದನ್ನು ಯಾರು ಇಷ್ಟಪಡ್ತಾರೆ ಅಂತಂದರೆ IT ಆ್ಯಂಡ್ ಕಾರ್ಪೊರೇಟ್ ಪೀಪಲ್ಸು, ಯಂಗ್ ಫ್ಯಾಮಿಲೀಸು, ಸಿಂಪಲ್ ಲೈಫ್ ಸ್ಟೈಲ್ ಇಷ್ಟಪಡುವಂಥವ್ರಿಗೆ ಇದು ಇಷ್ಟ ಆಗುತ್ತೆ. ನಂತರ ಬರುವಂಥದ್ದು ಕಂಟೈನರ್ ಹೌಸ್ ಅಂತ ಹೇಳ್ತೀವಿ. ಇದು ನ್ಯೂ ಟ್ರೆಂಡ್. ಶಿಪ್ಪಿಂಗ್ ಕಂಟೈನರ್ನ ತೆಗೆದು ಇನ್ಸ್ಟಾಲೇಷನ್ ಮಾಡಿ ಇದಕ್ಕೆ ಇಂಟೀರಿಯರ್ ಸೆಟಪ್ ಮಾಡ್ತಾರೆ. ಇದು ಹೌಸಾಗಿ ಕನ್ವರ್ಟ್ ಮಾಡ್ತಾರೆ. ಇದರಲ್ಲಿ ಕ್ರಿಯೇಟಿವ್ ಲುಕ್ ಇರುತ್ತೆ ಮತ್ತು ಲಿಟ್ಲ್ ಬೋಲ್ಡ್ ಪೀಪಲ್ಸ್ ಇದನ್ನು ಜಾಸ್ತಿ ಟ್ರೈ ಮಾಡ್ತಾರೆ. ಇದನ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದರೆ ಈಗ ಫಾರ್ಮ್ ಹೌಸ್ಗಳು, ರೆಸಾರ್ಟ್ಗಳು, ಸ್ಟುಡಿಯೋಗಳು ಮತ್ತು ವೀಕೆಂಡ್ ಹೋಮ್ಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ. ಇದರ ಅಡ್ವಾಂಟೇಜಸ್ ಏನು? ಇದನ್ನು ಕ್ವಿಕ್ ಇನ್ಸ್ಟಾಲೇಷನ್ ಮಾಡ್ಬೋದು, ಸಾಲಿಡ್ ಸ್ಟೀಲ್ ಆಗಿರುತ್ತೆ, ಆಮೇಲೆ ಫಂಕಿ ಮಾಡರ್ನ್ ಲುಕ್ ಇರುತ್ತೆ, ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ಆದರೆ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಮತ್ತು ವಾಟರ್ ಪ್ರೂಫಿಂಗ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನಂತರ ಬರುವಂಥದ್ದೇ ಸೆಮಿ ಪರ್ಮನೆಂಟ್ ಹೌಸ್ ಅಂತ ಹೇಳ್ತೀವಿ. ಈ ಮನೆಗಳನ್ನು ಪರ್ಮನೆಂಟ್ ಹೌಸ್ಗೆ ಯೂಸ್ ಮಾಡೋದಿಲ್ಲ. ಇದನ್ನು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ, ಅಂದರೆ ನಾವು ಸೈಟ್ ಆಫೀಸ್ಗಳಾಗ್ಬೋದು, ಲೇಬರ್ ಸ್ಟೇ ಮಾಡುವಂಥ ಜಾಗ ಆಗ್ಬೋದು, ಟೆಂಪ್ರರಿ ಹೌಸಿಂಗ್ ಅಂತ ಹೇಳ್ತೀವಿ, ಇದಕ್ಕೆಲ್ಲ ನಾವು ಇದನ್ನು ಬಳಸ್ತೀವಿ. ಇದಕ್ಕೆ ಕೆಲವೊಂದು ಅಡ್ವಾಂಟೇಜಸ್ಗಳೇನು ಅಂದರೆ ಕ್ವಿಕ್ ಬಿಲ್ಡ್ ಮಾಡ್ಬೋದು, ಲೋ ಕಾಸ್ಟ್ ಆಗುತ್ತೆ, ಇದನ್ನು ಶಿಫ್ಟ್ ಮಾಡ್ಬೋದು ಮತ್ತು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು, ರೀಸೇಲ್ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬರೋದೇ ಅಪಾರ್ಟ್ಮೆಂಟ್. ಇದು ಹೆಚ್ಚಾಗಿ ಸಿಟಿನಲ್ಲೇ ಕಾಣಿಸೋದು. ಇದ್ರ ಬಗ್ಗೆ ಎಲ್ಲರೂ ಗೊತ್ತಿದೆ, ವಿಶೇಷ ನಾನೇನು ಹೇಳಬೇಕಾಗಿಲ್ಲ. ಇದು ಒಂದು ಬಿಲ್ಡಿಂಗ್, ಮಲ್ಟಿಪಲ್ ಫ್ಯಾಮಿಲೀಸ್ ಮತ್ತು ಶೇರ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ. ನಾವು ಯಾಕೆ ಅಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೋಬೇಕು? ಇದು ಬಜೆಟ್ ಮ್ಯಾನೇಜಬಲ್ ಆಗಿರುತ್ತೆ, ಕ್ಲೋಸ್ ಟು ಸಿಟಿ ಇರುತ್ತೆ, ಇಲ್ಲಿ ಸೆಕ್ಯೂರಿಟಿ ಇರುತ್ತೆ, ಲಿಫ್ಟ್ ಇರುತ್ತೆ, STP ಪ್ರೊವಿಷನ್ಸ್ ಇರುತ್ತೆ, ಜನರೇಟರ್ ಸೌಲಭ್ಯ ಇರುತ್ತೆ ಇಲ್ಲಿ. ಜೊತೆಗೆ ಪಾರ್ಕು, ಜಿಮ್ಮು, ಕಮ್ಯುನಿಟಿ ಸೌಲಭ್ಯ ಕೂಡ ಇದರಲ್ಲಿರುತ್ತೆ. ಇದರಲ್ಲಿ ಮೇಂಟೆನೆನ್ಸ್ ಸಿಸ್ಟಮ್ನ ಚೆನ್ನಾಗಿ ಅಳವಡಿಸಿರ್ತಾರೆ. ಆದರೆ ಇಲ್ಲಿ ಪ್ರೈವಸಿ ಸ್ವಲ್ಪ ಕಡಿಮೆ ಇರುತ್ತೆ, ಲ್ಯಾಂಡ್ ಶೇರು ಮಿನಿಮಮ್ ಆಗಿರುತ್ತೆ, ರೂಲ್ಸ್ಗಳು ತುಂಬ ಕಂಪಲ್ಸರಿ ಆಗಿರುತ್ತೆ. ಇದು ವರ್ಕಿಂಗ್ ಕಪಲ್ಸ್ಗೆ ಪರ್ಫೆಕ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಮುಂದೆ ಬರೋದೇ ಇಂಡಿಪೆಂಡೆಂಟ್ ಆರ್ ಬಂಗ್ಲೋ ಹೌಸಸ್ ಅಂತ ಹೇಳ್ತೀವಿ. ಇದು ಎಲ್ಲರ ಡ್ರೀಮ್ ಹೌಸ್ ಕೂಡ ಹೌದು. ಇಲ್ಲಿ ಲ್ಯಾಂಡು ನಿಮ್ಮದೇ ಆಗಿರುತ್ತೆ, ಹೌಸು ಕೂಡ ನಿಮ್ಮದೇ ಆಗಿರುತ್ತೆ, ಜೊತೆಗೆ ಗಾರ್ಡನ್ ಏನಾರು ಇದ್ದರೆ ಅದು ಕೂಡ ನಿಮ್ಮದೇ ಆಗಿರುತ್ತೆ.
ಇದರ ಅಡ್ವಾಂಟೇಜಸ್ ಏನೇನು ಅಂತಂದರೆ ಇಲ್ಲಿ ನಮಗೆ ಫುಲ್ ಫ್ರೀಡಮ್ ಇರುತ್ತೆ, ಕಸ್ಟಮ್ ಡಿಸೈನ್ಸ್ ಮಾಡ್ಕೋಬೋದು, ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, ಕಿಡ್ಸ್ಗಳಿಗೆಲ್ಲ ಓಪನ್ ಸ್ಪೇಸನ್ನು ನಾವು ಕೊಡ್ಬೋದು. ಇದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಏನು ಡ್ರಾಬ್ಯಾಕ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿದೆ, ಮೇಂಟೆನೆನ್ಸ್ ನಿಮ್ಮದೇ ಆಗಿರುತ್ತೆ, ಸೆಕ್ಯೂರಿಟಿ ಪ್ಲ್ಯಾನ್ ಕೂಡ ನೀವೇ ಮಾಡ್ಕೋಬೇಕಾಗುತ್ತೆ, ಬಟ್ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ 100% ಇರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಬರೋದೇ ರೋ ಹೌಸಸ್ ಅಂತ ಹೇಳ್ತೀವಿ. ಇದು ಇಂಡಿಪೆಂಡೆಂಟ್ ಹೌಸ್ ಥರನೇ ಸೇಮ್ ಡಿಸೈನ್ ಇರುತ್ತೆ, ಆದರೆ ಇದು ಈ ಹೌಸಸ್ಗಳು ಸಾಲಾಗಿ ಬಿಲ್ಡ್ ಆಗೋದ್ರಿಂದ ಇದನ್ನ ರೋ ಹೌಸಸ್ ಅಂತ ಹೇಳ್ತೀವಿ. ಇದು ಅಪಾರ್ಟ್ಮೆಂಟ್ಗಿಂತ ಪ್ರೈವೇಟ್ ಆಗಿರುತ್ತೆ, ಇಂಡಿಪೆಂಡೆಂಟ್ ಹೌಸ್ಗಿಂತ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇಲ್ಲಿ ಸೆಕ್ಯೂರಿಟಿ, ಲಿಫ್ಟ್, STP, ಪಾರ್ಕು, ಜಿಮ್ ಮತ್ತು ಕಮ್ಯುನಿಟಿ ಸೌಲಭ್ಯ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಮೇಂಟೆನೆನ್ಸ್ ಸಿಸ್ಟಮ್ ಕೂಡ ಇರುತ್ತೆ. ಇದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಡ್ರೀಮ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಮುಂದೆ ಬರುವಂಥ ಆಪ್ಷನ್ನು ಡೂಪ್ಲೆಕ್ಸ್ ಮತ್ತು ಸ್ಪ್ಲಿಟೆಡ್ ಹೌಸ್ ಅಂತ ಹೇಳ್ತೀವಿ. ಇದು ನನ್ನ ಫೇವ್ರೇಟ್ ಆಪ್ಷನ್ಸ್ ಕೂಡ ಹೌದು. ಯಾಕೆ ಅಂತಂದರೆ ಇವಾಗ ಡೂಪ್ಲೆಕ್ಸ್ ಅನ್ನೋದು ಈ ಆಧುನಿಕ ಮನೆಗಳ ಒಂದು ಹೆಸರಿದು. ಇದು ಒಂದು 2 ಫ್ಲೋರ್ಸ್ಗಳಿಗೆ ಮನೆ ಒಳಗಡೆಯಿಂದನೇ ಮೆಟ್ಲು ಕೊಟ್ಟು ಕನೆಕ್ಟ್ ಮಾಡ್ತೀವಿ. ಇದರ ಕೆಲವೊಂದು ಕಡೆ ರೂಫ್ ಹೈಟು ಡಬಲ್ ಹೈಟ್ ಇರುತ್ತೆ. ಮಾಮೂಲಿ 10 ಅಡಿ ಇದೆ, ಅದು 20 ಅಡಿ ತನಕ ರೂಫ್ ಹೈಟ್ ಇರುತ್ತೆ. ಇದು ಸ್ವಲ್ಪ ಮೇಲುವರೆಗಿದವರು ಎಲ್ಲರೂ ಕೂಡ ತುಂಬ ಇಷ್ಟವಾಗುವಂತಹ ಡಿಸೈನ್ಸು. ಇಲ್ಲಿ ಗಾಳಿ, ಬೆಳಕು, ನಾವು ಮೇಲ್ಗಡೆ ರೂಫ್ಗೆ ಹೋಗಬೇಕು ಅಂತಂದರೆ ಒಳಗಡೆಯಿಂದ ಮೆಟ್ಲಿರುತ್ತೆ. ಇದರಲ್ಲಿ ಅದ್ಧೂರಿತನದಿಂದ ಸೆಳೆಯುವಂತಹ ಡಿಸೈನ್ಸ್ ಇದು. ಒಂದು ಸಣ್ಣ ಸಣ್ಣ ಸೈಟ್ಗಳಲ್ಲೂ ಕೂಡ ಉತ್ತಮವಾದ ಡಿಸೈನ್ನ ಮಾಡ್ಬೋದು. ಈ ಸಣ್ಣ ಸೈಟಲ್ಲಿ ತುಂಬ ವಿಶಾಲವಾಗಿ ಕಾಣಿಸುತ್ತೆ, ಅದನ್ನು ಮೇಂಟೈನ್ ಮಾಡುತ್ತೆ. ಇದು ಎಲ್ಲರ ಇಂಡಿಪೆಂಡೆಂಟ್ ಡ್ರೀಮ್ ಹೌಸ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಪೇರೆಂಟ್ಸ್ ಕೆಳಗಡೆ ಇರ್ಬೋದು, ಮಕ್ಕಳು ಮೇಲ್ಗಡೆ ಇರ್ಬೋದು. ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಸೆಟಪ್ ಮಾಡಬೇಕು ಅಂತಂದರೆ ಇದು ತುಂಬ ಉತ್ತಮವಾದ ಆಯ್ಕೆ ಅಂತ ಹೇಳ್ತೀನಿ. ಇದರಲ್ಲಿ ನಾವು ರೆಂಟ್ ಆಪ್ಷನ್ನು ಕೂಡ ಆ್ಯಡ್ ಮಾಡಿ ಡಿಸೈನ್ ಮಾಡ್ಬೋದು. ಈ ಡೂಪ್ಲೆಕ್ಸ್ನಲ್ಲೇ ಇನ್ನೊಂದು ವಿಧ ಇದೆ. ಏನು ಅಂತಂದರೆ ಡೂಪ್ಲೆಕ್ಸ್ ಕಮ್ ಸ್ಪ್ಲಿಟೆಡ್ ಅಂತ ಹೇಳ್ತೀವಿ. ಹಾಗಂದರೆ ಏನು? ಇದು ಡೂಪ್ಲೆಕ್ಸ್ ಮನೆ ರೀತಿಯೇ ಇರುತ್ತೆ, ಆದರೆ ಒಳಗಡೆ ಮತ್ತು ಹೊರಗಡೆ ವಿನ್ಯಾಸ ಸ್ವಲ್ಪ ಅಪ್ಗ್ರೇಡ್ ಆಗಿರುತ್ತೆ. ಜೊತೆಗೆ ಇಲ್ಲಿ ವಿಶೇಷ ಏನು ಅಂದರೆ ನಾವು ಎಂಟ್ರಿ ಫ್ಲೋರ್ ಅಂತ ಏನು ಹೇಳ್ತೀವಿ, ಆ ಎಂಟ್ರಿ ಫ್ಲೋರ್ನಲ್ಲಿ ಫ್ಲೋರ್ ಲೆವೆಲ್ಲು ವಾಸ್ತುಗೆ ಅನುಗುಣವಾಗಿ ವಿಭಿನ್ನ ಹೈಟ್ನಲ್ಲಿರುತ್ತೆ. ಈ ವಿನ್ಯಾಸ ಮನೆಯ ಏನಂದರೆ ಡಿಸೈನ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಹೆಚ್ಚಿದಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದು ಡೂಪ್ಲೆಕ್ಸ್ ಮನೆಯ ಅಪ್ಗ್ರೇಡ್ ವರ್ಷನ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದೇ ವಿಲ್ಲಾ ಹೌಸಸ್ ಅಂತ ಹೇಳ್ತೀವಿ. ಇದು ಲಕ್ಸುರಿ ಲೈಫ್ ಸ್ಟೈಲ್ ಹೋಮ್ಸ್ ಅಂತ ಹೇಳ್ತೀವಿ. ಇದು ಬಿಗ್ ಫ್ಲಾಟ್ ಆಗಿರುತ್ತೆ, ಸ್ಪೇಷಿಯಸ್ ರೂಮ್ ಆಗಿರುತ್ತೆ, ಪ್ರೀಮಿಯಂ ಇಂಟೀರಿಯರ್ಸ್ ಆಗಿರುತ್ತೆ. ಇದರಲ್ಲಿ ಗ್ರೀನ್ ಸ್ಪೇಸಸ್ ಇರುತ್ತೆ, ಎಲ್ಲವನ್ನೂ ಕೂಡಿರುವಂಥ ಒಂದು ಅದ್ಭುತವಾದ ಮನೆ ಅಂತ ಹೇಳ್ಬೋದು. ಇದು ಮೋಸ್ಟ್ಲಿ ನಾವು ಗೇಟೆಡ್ ಕಮ್ಯುನಿಟಿಗಳಲ್ಲೇ ಜಾಸ್ತಿ ಕಂಡುಬರುತ್ತೆ. ಇದನ್ನು ಬಿಸ್ನೆಸ್ ಓನರ್ಸು, NRIಗಳು, ಹೈ ಅರ್ನಿಂಗ್ ಫ್ಯಾಮಿಲೀಸ್ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ಬರುವಂಥದ್ದೇ ಫಾರ್ಮ್ ಹೌಸ್. ವೀಕೆಂಡ್ ಅಂದರೆ ಇಲ್ಲಿರಬೇಕು ಅಂತ ಅನಿಸುವಂತಹ ಮನೆ ಇದು. ಸಿಟಿಯಿಂದ ದೂರ, ಗ್ರೀನರಿ, ಫ್ರೆಶ್ ಏರ್, ರಿಲ್ಯಾಕ್ಸ್ ಮೂಡ್ ನೀಡುವಂತಹ ಸ್ವರ್ಗ ಇದು. ಇದನ್ನು ಫ್ಯಾಮಿಲಿ ಟ್ರಿಪ್ಪು, ಆರ್ಗ್ಯಾನಿಕ್ ಫಾರ್ಮಿಂಗು, ಸೋಲ್ ರಿಫ್ರೆಶ್ ಆಗುವಂತಹ ಜಾಗ ಇದು. ಈಗ ಫಾರ್ಮ್ ಹೌಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಓಪನ್ ಸ್ಪೇಸ್ ವಿನ್ಯಾಸ ಅಂತ ಹೇಳ್ತೀವಿ, ಓಪನ್ ಸ್ಪೇಸ್ ಡಿಸೈನ್ ಅಂತ. ಇದಕ್ಕೆ ಜಾಸ್ತಿ ಆದ್ಯತೆಯಿಂದ ಇರ್ತಾರೆ. ಇಲ್ಲೇನಾಗುತ್ತೆ, ಬೆಳಕು ಮತ್ತು ಗಾಳಿ ಒಂದೇ ಸಲ ಒಳಗಡೆ ಬರೋ ಥರ ಡಿಸೈನ್ ಮಾಡಿರ್ತಾರೆ. ಜಾಸ್ತಿ ಗ್ಲಾಸ್ ವಾಲ್ಗಳಿರ್ತದೆ, ದೊಡ್ಡ ದೊಡ್ಡ ಬಾಗಿಲುಗಳು ಮತ್ತು ಕಿಟಕಿಗಳು ಕೊಟ್ಟಿರ್ತಾರೆ. ನಂತರ ಬರುವಂಥದ್ದೇ ಟ್ರೆಡಿಷನಲ್ ರೀಜನಲ್ ಹೋಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿ ರಾಜ್ಯ, ಪ್ರತಿ ಕಲ್ಚರ್ಗೂ, ಪ್ರತಿ ವೆದರ್ಗೂ ತಮ್ಮದೇ ಆದಂಥ ಹೋಮ್ ಸ್ಟೈಲನ್ನು ಅದು ಹೊಂದಿರುತ್ತೆ. ಯಾಕೆ ಅಂತಂದರೆ ಪ್ರತಿ ಜಾಗದಲ್ಲೂ ವೆದರ್ಗಳು ಚೇಂಜಸ್ ಇರುತ್ತೆ, ಕಲ್ಚರ್ಗಳು ಚೇಂಜಸ್ ಇರೋದ್ರಿಂದ ನಿಮಗೆ ಪ್ರತಿ ಜಾಗದ ಮನೆಗಳು ವಿಭಿನ್ನವಾಗಿ ಚೇಂಜಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ನಾವು ಹಿಂದೆ ಹಳ್ಳಿಗಳಲ್ಲಿ ನೋಡ್ತಾ ಇದ್ದು ತೊಟ್ಟಿ ಮನೆ ಅಂತ ಹೇಳ್ತಾ ಇದ್ದು. ಅಂದರೆ ಮನೆ ಮಧ್ಯಭಾಗದಲ್ಲಿ ಓಪನ್ ಪ್ಲೇಸ್ ಇರ್ತಾಯಿತ್ತು, ಮಳೆ ಬಂದಾಗ ಒಳಗಡೆ ನೀರು ಬೀಳೋ ಥರ ವ್ಯವಸ್ಥೆ ಮಾಡ್ತಾಯಿದ್ರು. ಜೊತೆಗೆ ಅಲ್ಲಿ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದನ್ನು ಸಾಧ್ಯವಾದಷ್ಟು ಬ್ರಹ್ಮಸ್ಥಾನದಲ್ಲಿ ಪ್ರಿಫರ್ ಮಾಡ್ತಾಯಿದ್ರು. ಇದಕ್ಕೆ ಕೆಲವೊಂದು ಉದಾಹರಣೆಗಳೇನು ಅಂದರೆ, ಈ ನಾವು ರೈನಿ ಏರಿಯಾಗಳು ಅಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಸ್ಲೋಪ್ ರೂಫನ್ನು ಪ್ರಿಫರ್ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಹಾಟ್ ರೀಸನ್ಸ್ ಬಂತು ಅಂದರೆ ಅಲ್ಲಿ ಕೋಟ್ ಯಾರ್ಡ್ಗಳೆಲ್ಲನೂ ಪ್ರೊವಿಷನ್ ಮಾಡುವಂತಹ ಪ್ಲ್ಯಾನ್ಗಳು ಮಾಡ್ತೀವಿ. ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಇವಾಗ ಬಿಲ್ಡಿಂಗ್ಗಳನ್ನ ಡಿಸೈನ್ ಮಾಡಬೇಕಾದ್ರೆ ಟ್ರೆಡಿಷನಲ್ ಲುಕ್ಕನ್ನು ಕೊಟ್ಟಿರ್ತಾರೆ, ಮಾಡರ್ನ್ ಕಂಫರ್ಟ್ ಎರಡನ್ನೂ ಸೇರಿ ಒಂದು ಪರ್ಫೆಕ್ಟ್ ಕಾಂಬೋ ಆಗಿ ಮಾಡಿರ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಸ್ಟಿಲ್ಟ್ ಮತ್ತು ರೈಸ್ಡ್ ಹೌಸಸ್ ಅಂತ ಹೇಳ್ತೀವಿ. ಇದು ಗ್ರೌಂಡ್ ಫ್ಲೋರ್ ಲೆವೆಲ್ಗಿಂತ ಸ್ವಲ್ಪ ಹೈಟ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಇದನ್ನು ಜಾಸ್ತಿ ಫ್ಲಡ್ ಏರಿಯಾಗಳು, ಹೆವಿ ರೈನ್ ಇರುವಂತಹ ಜಾಗಗಳು, ಕೋಸ್ಟಲ್ ಬೆಲ್ಟಪ್ ಏರಿಯಾಗಳಲ್ಲಿ ಇದನ್ನು ಬಳಸ್ತಾರೆ. ಈಗ ಕೂಡ ನಾವು ಕೆಲವೊಂದು ಕಡೆ ಇಲ್ಲೂ ಸಿಟಿಗಳಲ್ಲಿ ಬಳಸ್ತೀವಿ. ಏನು ಅಂತಂದರೆ ಇದನ್ನು ಕೆಳಗಡೆ ಬರುವಂತಹ ಪ್ಲೇಸಸ್ನ ಪಾರ್ಕಿಂಗ್ ಆಗಿ ಅಥವಾ ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ನಂತರ ಬರೋದೆ ಫ್ರೀ ಫ್ಯಾಬ್ರಿಕೇಷನ್ ಹೌಸಸ್ ಅಥವಾ ಮಾಡ್ಯುಲರ್ ಹೌಸಸ್ ಅಂತ ಹೇಳ್ತೀವಿ. ಇದನ್ನು ಫ್ಯಾಕ್ಟ್ರಿನಲ್ಲೇ ಸ್ಟ್ರಕ್ಚರ್ನ ರೆಡಿ ಮಾಡ್ತಾರೆ, ಸೈಟ್ನಲ್ಲಿ ಬಂದು ಅಸೆಂಬಲ್ ಮಾಡ್ತಾರೆ.
ಇದು ಫಾಸ್ಟೆಸ್ಟ್ ಕನ್ಸ್ಟ್ರಕ್ಷನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಇದರ ಅಡ್ವಾಂಟೇಜಸ್ ಏನು ಅಂತಂದರೆ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ, ಲೆಸ್ ಲೇಬರ್ಸು, ಕ್ವಿಕ್ ವರ್ಕು ಹಾಗೂ ಬಡ್ಜೆಟ್ ಸ್ಟೇಬಲ್ ಆಗಿರುತ್ತೆ. ಇದನ್ನು ಹಾಸ್ಟೆಲ್ಗಳು, ಹೋಟೆಲ್ಸು, ವಿಲ್ಲಾಸು, ಆಫೀಸಸ್ಸು ಮತ್ತು ಈಗ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಕೂಡ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಬರುವಂಥದ್ದೇ 3D ಪ್ರಿಂಟೆಡ್ ಹೌಸ್ ಅಂತ ಹೇಳ್ತೀವಿ. ಮಿಷಿನ್ ಕಾಂಕ್ರೀಟನ್ನು ಲೇಯರ್ ಬೈ ಲೇಯರನ್ನು ಪ್ರಿಂಟ್ ಮಾಡಿ ವಾಲ್ನ ಬಿಲ್ಡ್ ಹಾಕಿ ಮಾಡ್ತಾರೆ ಇಲ್ಲಿ. ಇದು ಟೆಕ್ನಾಲಜಿ ಫ್ಯೂಚರ್ ಹೌಸ್ ಅಂತ ಹೇಳ್ಬೋದು. ಇದರ ಬೆನಿಫಿಟ್ ಏನು ಅಂತಂದರೆ ವರ್ಕ್ ಸ್ಪೀಡಾಗಿರುತ್ತೆ, ಲೇಬರ್ಸ್ ಕಡಿಮೆ ತೊಗೊಳುತ್ತೆ. ಇದು ಇಂಡಿಯಾದಲ್ಲಿ ಈಗ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಇದ್ರದ್ದು ನಾನೊಂದು ವಿಶೇಷವಾದ ಒಂದು ವಿಡಿಯೋ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರುವಂಥದ್ದೇ ಇಕೋ ಫ್ರೆಂಡ್ಲಿ ಹೌಸಸ್ ಅಂತ ಹೇಳ್ತೀವಿ. ಈ ಡಿಸೈನ್ ಬಿಲ್ಡಿಂಗ್ಗಳು ಮೊದಲು ಅಲ್ಲೊಂದು ಇಲ್ಲೊಂದು ಇರ್ತಾಯಿತ್ತು. ಇದ್ರ ಬಗ್ಗೆ ಸಾಮಾನ್ಯರಿಗೆ ಆಸಕ್ತಿನೂ ಕೂಡ ಇರ್ತಿರಲಿಲ್ಲ. ಜೊತೆಗೆ ಇದಕ್ಕೆ ಡಿಸೈನ್ ಮಾಡುವಂತಹ ಡಿಸೈನರ್ಸು ತುಂಬ ಕಡಿಮೆ ಇದ್ದರು. ಈಗ ಮೊದಲೊಂದು ಥರ ಇಲ್ಲ, ತುಂಬ ವಿನ್ಯಾಸಗಳಿದೆ, ಹೊಸ ಹೊಸ ಡಿಸೈನರ್ಸ್ ಬರ್ತಾ ಇದ್ದಾರೆ. ಮತ್ತು ಇದು ಮುಂದಿನ ಭವಿಷ್ಯದ ಅರಿವು ಮೂಡಿಸುವಂತಹ ಇಕೋ ಫ್ರೆಂಡ್ಲಿ ವಿನ್ಯಾಸಗಳು ಎಲ್ಲರನ್ನೂ ತಲುಪ್ತಾ ಇದೆ. ಇದರಲ್ಲಿ ನಾವು ಸೌರಶಕ್ತಿ ಬಳಕೆ, ಮಳೆ ನೀರು ಸಂಗ್ರಹದ ವ್ಯವಸ್ಥೆ ಮತ್ತು ನಮ್ಮ ನೇಚರ್ಗೆ ಸೂಕ್ತವಾದಂಥ ವಸ್ತುಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಇದು ಹೆಚ್ಚಿನದಾಗಿ ಗಮನ ಸೆಳೀತಾ ಇದೆ. ಇವುಗಳನ್ನ ನೇಚರ್ ಫ್ರೆಂಡ್ಲಿ ಹೋಮ್ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಜಾಸ್ತಿ ಮಡ್ ಬ್ಲಾಕ್ಸು, ಬಂಬು ಮತ್ತು ಕ್ಲೇ ಬ್ಲಾಕ್ಸು, ನ್ಯಾಚುರಲ್ ಸ್ಟೋನ್ನ ಜಾಸ್ತಿ ಬಳಸ್ತೀವಿ. ಇದರ ಬೆನಿಫಿಟ್ ಏನಂತಂದರೆ ಇಲ್ಲಿ ಏರ್ ಕ್ವಾಲಿಟಿ ಬೆಟರ್ ಆಗಿರುತ್ತೆ, ಟೆಂಪ್ರೇಚರ್ ಕೂಲ್ ಆಗಿರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ನಮಗೆ ಪರ್ಫೆಕ್ಟ್ ಹೆಲ್ತ್ ಕಾನ್ಷಿಯಸ್ ಯಾರು ಇರ್ತಾರೆ ಆ ಥರದ ಜನ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾರೆ. ನೆಕ್ಸ್ಟ್ ಬರುವಂಥದ್ದೇ ವುಡನ್ ಹೋಮ್ಸ್ ಅಂತ ಹೇಳ್ತೀವಿ. ಇದು ನ್ಯಾಚುರಲ್ ವಾರ್ಮ್ ಹೌಸಸ್ ಅಂತ ಹೇಳ್ತೀವಿ. ಇದು ಹಿಲ್ ಸ್ಟೇಷನ್ಗಳಲ್ಲಿ ಜಾಸ್ತಿ ಬಳಸ್ತಾಯಿದ್ರು. ಈಗ ಇದು ರೆಸಾರ್ಟ್ಗಳಲ್ಲಿ, ಫಾರ್ಮ್ ಹೌಸ್ಗಳಲ್ಲಿ ಕೂಡ ಬಳಸ್ತಾರೆ. ಇದರ ಅಡ್ವಾಂಟೇಜಸ್ ಏನು ಅಂತಂದರೆ ಇದು ಬ್ಯೂಟಿಫುಲ್ ಮತ್ತು ಕ್ವಿಕ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಇದರಲ್ಲೂ ಕೂಡ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಅದು ಏನು ಅಂತಂದರೆ ಟರ್ಮೈಟ್ ಕಂಟ್ರೋಲು ಮತ್ತು ಫೈರ್ ಸೇಫ್ಟಿ, ಮಾಯಿಶ್ಚರ್ ಪ್ರೊಟೆಕ್ಷನ್ಸ್ ಬಗ್ಗೆ ನಮಗೆ ಗಮನ ಇರಬೇಕು. ಆದರೆ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಇದು ತುಂಬ ಸೇಫಾಗಿರುತ್ತೆ. ಸ್ನೇಹಿತರೆ, ಕೆಲವೊಂದು ಮಾಹಿತಿ ತಲುಪಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ನಾನು ಈ ವಿಚಾರವಾಗಿ ಸಣ್ಣದಾಗಿ ಹೇಳ್ತಾ ಬಂದಿದ್ದೆ, ಯಾವ್ಯಾವುದು ಕನ್ಸ್ಟ್ರಕ್ಷನ್ಸ್ ಇದೆ, ಏನು ಎತ್ತ ಅಂತ ನೀವು ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಫ್ಯೂಚರ್ನಲ್ಲಿ ಇದ್ರ ಬಗ್ಗೆ ಒಂದೊಂದು ಬಿಲ್ಡಿಂಗ್ಸ್ ಬಗ್ಗೆ, ಒಂದೊಂದು ವಿನ್ಯಾಸದ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಗಳಲ್ಲಿ ಪೂರ್ತಿ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ನಾನು ನಿಮ್ಗೆ ಕೊಡ್ತೀನಿ. ನಾನು ಒಂದು ಕಳೆದ ವಿಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದ ವಿಡಿಯೋ ಮಾಡಿದ್ದೆ. ಅದರಲ್ಲಿ ತುಂಬ ಒಳ್ಳೆಯ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಡ್ರೀಮ್ ಹೌಸ್ ಯಾವುದು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಮ ವನಾಚೇತನ್ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.